SSLCಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 26 ದಿನಾಂಕ 2026ರಲ್ಲಿ ನಿಮಗೆ ಹಿಂದಿಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿರುವಂಥ ಸರ್ಕಾರ ನೀಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ 6 ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಷ್ಟು ನೋಡ್ಕೊಳ್ಳಿ, ನಾಳೆ ನಿಮಗೆ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಸೊ ಕೊಂಚ ನೋಡಿ. ಸೊ 1ನೇ ಪ್ರಶ್ನೆ, ಅನೇಕ ಶಬ್ದ ಕಾ ಏಕ್ ವಚನ್ ರೂಪ್ ಹೈ, ಅದಕ್ಕೆ ಆಪ್ಷನ್ಸ್ ಅದಕ್ಕೆ ಸಿ ಏಕ್ ಆಗಿರುತ್ತೆ. ಇನ್ನು 2ನೇ ಪ್ರಶ್ನೆ, पंडित शब्द का अन्य लिंग रूप लिखी रूप है, ಅದಕ್ಕೆ पंडिताइन, ಅದಕ್ಕೆ ಸಿ ರೈಟ್ ಆನ್ಸರ್ ಆಗಿರುತ್ತೆ. 3ನೇ ಪ್ರಶ್ನೆ, ಉನ್ನಿತ್ का विलंब रूप में है, ಅದಕ್ಕೆ ಅಂದರೆ ಆಪ್ಷನ್ಸ್ ಅದಕ್ಕೆ ಎ ಆಗಿರುತ್ತೆ. ಸೊ ಓಕೆ. 4ನೇ ಪ್ರಶ್ನೆ, ನಿರ್ಮಿಲಿಖಿತ್ में ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಹಾಗೆ 5ನೇ ಪ್ರಶ್ನೆ, ನಿರ್ಮಿಲಿಖಿತ್ से ಕಪಟ ಶಬ್ದ का पर्यायवाची शब्द है, ಅದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅಂದರೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ನಿರ್ಮಿಲಿಖಿತ್ से ಕಾನ್ ಕಡೆ ಹೋನಾ ಮುಹಾವರ का अर्थ है ಅಂತ ಕರಿತೀವಿ ನಾವು. ಅದು 6ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಇಲ್ಲಿ ಮಹೇಶ್ ಅನ್ನೋದು ಗುಣಸಂಧಿ, ಪರೀಕ್ಷಾ ಅನ್ನೋದು ಏನಾಗಿದೆ ಅದಕ್ಕೆ ರೈಟ್ ಆನ್ಸರ್ಗೆ ದೀರ್ಘ ಸಂಧಿ ಆಗಿರುತ್ತೆ ಪರೀಕ್ಷೆ ಅನ್ನೋದು. ಸುವೇದನುಸಾರ ತತ್ಪುರುಷ ಸಮಾಸ, ಪೂಜಾ ಪಾಠ ಅನ್ನೋದಕ್ಕೆ ಯಾವ ಸಮಾಸ ಅದಕ್ಕೆ ಆಗಿರುತ್ತೆ ಅದನ್ನು ಬರೀಬೇಕು. ಸೊ ಇಷ್ಟು ನೋಡ್ಕೊಳ್ಳಿ. ಇವಾಗ ಸರ್ಕಾರ ಹಾಕಿ ಆನ್ಸರ್ನ ಮಾಡಲಾಗಿದೆ. ಜೋ ಚಿಕಿತ್ಸಾ ದೇತಿ ಹೇ, ಅಲ್ಲಿ ಮೇಲೆ ಚಿಕಿತ್ಸಕ್ ಬಗ್ಗೆ ಕೊಟ್ಟು ವೇತನಕ್ಕೆ ಬೀನಾ ಅಂತ ಕೊಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂಥ ಪದದ ಬಗ್ಗೆ ಬರೀಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಮಾತೃಭೂಮಿ ಪದ್ಯದ ಪದ್ಯವನ್ನು ಓದ್ಕೋಬೇಕು. ಹಾಗೆ ಅಲ್ಲಿ ಕೋಶಿಸ್ ಕರ್ನ ಕವಿ ಹಾರ್ನ ಈ ಹೋತಿ ಪದ್ಯದವನ್ನ 2ನೇ ಸ್ಟಾಂಜನ್ನು ಓದ್ಕೊಳ್ಳಿ, ಅದು ಬರುತ್ತೆ. ಸೊ ಇಷ್ಟು ನೋಡ್ಕೊಳ್ಳಿ, ನಿಮ್ಮೊಂದು ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹಾಗೆ 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ, ಮನು ಭಂಡಾರಿ ಜಿ ಬಚ್ಪನ್ ಮೇ ಕೇಸೆ ಥಿ, ಆ ಪ್ರಶ್ನೆಗಳು ನೋಡ್ಕೊಳ್ಳಿ. ಇಷ್ಟು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು, ಪರಿಶ್ರಮ ಸಫಲ್ ಕಿ ಕೂಜಿ ಹೈ ಸ್ಪಷ್ಟ ಕೀಜಿಯೇ, ಆ ಪ್ರಶ್ನೆ ಇರ್ಬೋದು. ಸೊ ಮನು ಭಂಡಾರಿ ಜಿ ಕೆ ಆಜ್ಮೇರ್ ಕರ್ ಕೆ ಪರಿಚಯ ದೀಜಿಯೇ. ಸೊ ಇಷ್ಟು ನೋಡ್ಕೊಳ್ಳಿ. ರಹೀಮ್ನ ಸಂಬಂಧಪಟ್ಟಂಥ ಕೃತಿಕಾರ ಪರಿಚಯ, ಇಷ್ಟು ನೋಡ್ಕೊಳ್ಳಿ. ಅಲ್ಲಿ अलंकार प्रश्नांकर लक्षण बताए, ಆ ಪ್ರಶ್ನೆ. ನಿರ್ಮಿಲಿಖಿತ ವಾಕ್ಯಂಕು ಸಂದರ್ಭ ಸಹಿತ ವಾಕ್ಯ ಕೀಜಿಯೇ, 3 ಪ್ರಶ್ನೆ ಬರೆದ್ರೆ 12 ಅಂಕ ಸಿಗುತ್ತೆ. ಹಾಗೆ ಇಲ್ಲಿ ನಿರ್ಮಿಲಿಖಿತ ಪದ್ಯ ಒಂದು ಪೂರ್ತಿ ಮಾಡೋದಿರುತ್ತೆ. ಅಲ್ಲಿ ಕೋಶಿಸ್ ಕರ್ನೆವಾಲಿ ಕವಿ ಹಾರ್ನ ಈ ಹೋತಿ ಪದ್ಯ ನೋಡ್ಕೊಳ್ಳಿ. ಹಾಗೆ ಮಾತೃಭೂಮಿ ಪದ್ಯವನ್ನು ಓದ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಳ್ಳಿ. ಗದ್ಯಾಂಶ ಓದ್ಕೊಂಡು ಇಷ್ಟು ಪ್ರಶ್ನೆ ಬರೆದು, ಹಾಗೆ ಇಲ್ಲಿ ಗದ್ಯವನ್ನು ಓದ್ಕೊಂಡು ತೆಳಗಿನ ಪ್ರಶ್ನೆ ಉತ್ತರಿಸೋದು. ಹಾಗೆ ಇಲ್ಲಿ ಪತ್ರಲೇಖನ, ಮೇರಾ ಆತ್ಮ ನಿರ್ಭರ್ ಭಾರತ್ ಮೇ दूरदर्शन ಸಂಬಂಧಪಟ್ಟಂಥ ಬರೆಯಬೇಕು. अपने पढ़ाई की प्रगति के बारे में बताई हुई अपने के बड़ी भाई का पत्र लिखिए, ಅಥವಾ ಸಹಕಾರ बताई हुई ಪ್ರಾಧ್ಯಾಪಕ से ನೇಮ್ ಕೆ ಚುಟ್ಟಿ ಪತ್ರ, ಅಂದರೆ ರಜೆ ಪತ್ರನ ಬರೆಯೋದಿರುತ್ತೆ. ಇಷ್ಟು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.